ಸರ್, ನೀವು ಕಲಾವಿದರ ಸಂಘದಲ್ಲಿ ಅಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನನ ನೋಡ್ತೀರಿ ಅಂತ. ಅಂದರೆ ಒಂದು ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ, ಒಂದು ಸಲ ಒಂದು ಕೈಯಿಂದ ಫೈಟ್ ಮಾಡ್ತಾನೆ, ಮೂರನೇ ಸಲ ಎರಡು ಕೈ ಇರಲ್ಲ ಅಂತ. ಸರ್, ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬ ಜನ ವಯಸ್ಸಾದಂಥವ್ರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದೆ ಸರ್. ಈ ಮೂಲಕ ಅವ್ರಿಗೊಂದು ರಿಪ್ಲೈ ಸರ್, ಪ್ಲೀಸ್ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ ಸರ್, ಅವ್ರ ಪಾದಗಳಿಗೆ ನಾನು ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ಖುಷಿ ಪಟ್ರಲ್ಲ ಸರ್, ನೋಡ್ಬಿಟ್ಟು ಅಷ್ಟೇ ಸರ್. ಆಮೇಲೆ ಒಂದೇನಂದರೆ ಅದೆಲ್ಲ ನಾವು ಮಾಡೋದು ಸರ್, ನಿಮಗೆ ಬರೀ ದರ್ಶನ್ ಒಬ್ಬನೇ ಕಾಣಿಸ್, ಯಾಕಂದ್ರೆ ಮುಂದ್ಗಡೆ ಇದ್ದೀವಿ ಸರ್, ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್. ಇವ್ರುಗಳು ಔಟ್ಪುಟ್ಟು ಅಷ್ಟೇ ನಾನು ಹೊರಗಡೆ ತಂದಿರೋದು ಸರ್, ಅಷ್ಟೇ. ದರ್ಶನ್ ಸರ್, ಅದೇ ನನಗೆ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು, ಆವಾಗಲೇ ನನಗೂ ಕೇಳೋಂಥ ಆಲೋಚನೆ ಇತ್ತು. ಬಟ್ ನೀವು ಕಳೆದ ಪ್ರೆಸ್ ಮೀಟಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋಂಥ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರದ ತರಿಸ್ಕೊಂಡು ನೋಡಿದ್ರಿ ಅಂತ. ಈಗ ಇಲ್ಲ ಸರ್, ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ? ಸರ್, ಪ್ರಶಸ್ತಿಗೋಸ್ಕರ ಹಂಗಂತಂದಿದ್ರೆ ಸರ್, ಇನ್ನೂ ಒಳ್ಳೊಳ್ಳೆದು ಏನು ಆರ್ಟ್ ಮೂವಿಗಳು ತೊಗೊಂಬರ್ತಿದ್ದೆ ಸರ್. ನಾನು ಪ್ರಶಸ್ತಿನೇ ನಂಗೆ ತುಂಬ ಮುಖ್ಯ. ನನ್ನ ಮನೇಲಿ ಸೋಕೇಶಲ್ಲಿ ನಾನು ಜೋಡಿಸ್ಕೋಬೇಕು. ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್, ಆ್ಯಕ್ಚುಲಿ ಪ್ರೌಡ್ ಅವ್ನ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ. ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್, ಅವಾರ್ಡ್ಗಲ್ಲ ಸರ್. ನಮ್ಮ ನಿರ್ಮಾಪಕನಿಗೆ, ಪಾಪ ವಿತರಕರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ಎಕ್ಸಿಬ್ಯೂಟರ್ಗಳಿಗೆ ಇವ್ರು ಅವ್ರು ಹಾಕಿದ ದುಡ್ಡು ಅವ್ರ ಕೈಗೆ ಸೇರಬೇಕು. ಬರೋ ಜನ ಕಾಸು ಬಿಟ್ಟು ಒಳಗಡೆ ಬರ್ತಾರಲ್ಲ, ಅವು ಖುಷಿಯಾಗಿ ಹೊರಗಡೆ ಹೋಗ್ಬೇಕು ಸರ್. ಪ್ರತಿ ಒಂದು ಸಿನಿಮಾನು ಕಾಟ್ಯಾರನೇ ಆಗಲ್ವಲ್ಲ ಸರ್. ಈಗ ಏನಾಗುತ್ತೆ ಅದಕ್ಕೆ ಅಲ್ಲಲ್ಲ, ಐ ವಾಂಟ್ ಟು ಫಿನಿಶ್ ಇಟ್. ಈಗೇನಾಗುತ್ತೆ, ನೆಕ್ಸ್ಟ್ ಸಿನಿಮಾ ನಾನು ಬೇರೆ ಥರ ತೊಗೊಳ್ತೀನಿ ಸರ್, ನಾನು ಮತ್ತೆ ಕಾಟ್ಯಾರನೇ ಮಾಡಲ್ಲ ಸರ್.